ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮುದನು ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಆಫೀಸ್ ಟ್ರಿಪ್ ಹೋಗ್ತಾ ಇದ್ದೀನಿ. ನನ್ನ ಕೊಲೀಗ್ಸ್ನೆಲ್ಲ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ ನೋಡಿ. ನಾವು ಬಂದು ಇಳ್ಕೊಂಡಿದ್ದು ಮಡಿವಾಳ ಮಾರ್ಕೆಟ್ ಹತ್ರ. ಅಲ್ಲಿಂದ ಬಸ್ ಹತ್ಕೊಂಡು ಟಿಕೆಟ್ ತೊಗೊಂಡು ನಾವು ಹೋಗ್ತಾ ಇರೋದು ಎಲ್ಲಪ್ಪ ಅಂದರೆ ನೋಡಿ ಗೊತ್ತಾಗುತ್ತೆ ನಿಮಗೆ. ನಾವು ಹೋಗ್ತಾ ಇರೋದು ತಿರುವಣ್ಣಾಮಲೈಗೆ. ಎಲ್ಲರೂ ನೈಟ್ ಶಿಫ್ಟು ಮುಗಿಸಿ ಹಾಗೆ ಡೈರೆಕ್ಟು ಹೋಗ್ತಾ ಇದ್ದೀವಿ. ಹೊಟ್ಟೆ ಹಸ್ದುಬಿಟ್ಟಿತ್ತು, ಸೊ ಹಾಗಾಗಿ ಎಲ್ಲ ಚಿಕ್ಕಿ ತಿಂತಾಯಿದ್ದೀವಿ ನೋಡಿ. ನನ್ನ ಫ್ರೆಂಡು ಬೇಜಾನ್ ಸ್ನ್ಯಾಕ್ಸ್ ತೊಗೊಂಬಂದಿದ್ಲು, ಅದೇ ನಮಗೆ ಬ್ರೇಕ್ಫಾಸ್ಟು. ಹಿಂಗೆ ಮುಂದೆ ಸಮೋಸ ಮಾರ್ಕೊಂಬಂದಿದ್ರು, ಸಮೋಸನ ಇಸ್ಕೊಂಡು ಅದನ್ನು ತಿನ್ಕೊಂಡ್ವಿ. ನಮ್ಮ ಹುಡುಗಿ ನೋಡ್ರಿ ಇಲ್ಲೇ ನಾನು ವೀಡಿಯೋ ಮಾಡ್ತಾ ಇರೋದೇ ಗೊತ್ತಿಲ್ಲ, ಚೆನ್ನಾಗಿ ತಿಂತಾವಳೆ. ಎಲ್ಲರೂ ಒಂದೊಂದು ಸಮೋಸ ತೊಗೊಂಡು ಚೆನ್ನಾಗಿ ತಿಂದ್ವಿ. ತಿಂದಾದಮೇಲೆ ನೈಟ್ ಡ್ಯೂಟಿ ಮುಗಿಸ್ಕೊಂಬಂದಿದ್ವಲ್ಲ, ಯಾರಿಗೂ ನಿದ್ದೆ ಇರಲಿಲ್ಲ. ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಇನ್ನೂ 6 ಅವರ್ಸ್ ಇತ್ತು. ಹಾಗಾಗಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ನೋಡ್ರಿ ಇಲ್ಲಿ ಹೆಂಗೆ ನಿದ್ದೆ ಹೊಡಿತವ್ರು ನಮ್ಮ ಹುಡುಗಿರು. ನಮ್ಮ ಹುಡುಗಿರು ಮಾತ್ರ ಹೆಂಗೆ ಅಂದರೆ ಇನ್ನು ನಾನು ಕಮ್ಮಿನಾ ನೋಡಿ. ಇಲ್ಲಿ ನಾನು ಹೆಂಗೆ ಗೊರಕೆ ಹೊಡ್ಕೊಂಡು ನಿದ್ದೆ ಹೊಡಿತಾ ಇದ್ದೀನಿ. ನಾನು ಈ ಥರ ಮಲಗಿರೋದನ್ನು ವೀಡಿಯೋ ತೆಗಿಬೇಕಂತಲೇ ಇವರಿಬ್ಬರು ಮಲಗೇ ಇಲ್ಲ ನೋಡಿ. ನಾನು ಮಲ್ಕೊಂಡಿದ್ದೆ, ಇಲ್ಲಿ ಸ್ಟಾಪ್ ಕೊಟ್ಟಿದ್ರು ನೋಡಿ. ಇದೇ ನಾವು ಬಂದಿದ್ದು ಬಸ್ಸು. ಕೆಳಗಡೆ ಇಳಿದು ಎಲ್ಲರೂ ವಾಶ್ರೂಮ್ಗೆಲ್ಲ ಹೋಗಿ ಬಂದು ಏನು ಟಿಫನ್ ತಿನ್ನೋಕೆ ಹೋಗಿಲ್ಲ ನಾವು. ಎಳ್ನೀರು ಬೇಕು ಅಂದರು ಎಲ್ಲರೂ. ಎಳ್ನೀರು ತೊಗೊಂಡು ಎಳ್ನೀರು ಚೆನ್ನಾಗಿ ಕುಡಿದು ಗಂಜಿ ಎಲ್ಲ ತಿನ್ಕೊಂಡ್ವಿ. ಗೈಸ್ ಫೈನಲಿ ಬಂದು ತಿರುವಣ್ಣಾಮಲೈ ರೀಚ್ ಆಗಿದೆ ನೋಡಿ. ಇದೇ ತಿರುವಣ್ಣಾಮಲೈ ಬಸ್ ಸ್ಟಾಪು. ಇಲ್ಲಿಂದ 1 ಕಿಲೋಮೀಟರ್ ಇದೆ ಟೆಂಪಲ್ಗೆ. ಅಲ್ಲಿಂದ ಆಟೋ ಮಾಡಿಕೊಂಡು ಹೆಂಗೋ ಅಡ್ಜಸ್ಟ್ ಮಾಡಿ ಎಲ್ಲರೂ ಆಟೋದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಟೆಂಪಲ್ ಹತ್ತತ್ರ. ಈ ನನ್ನ ಗ್ಯಾಂಗ್ನ ಮುಂದೆ ಪರಿಚಯ ಮಾಡಿಕೊಡ್ತೀನಿ ಯಾರ್ಯಾರು ಅಂತ. ಯಾರು ಸ್ಕಿಪ್ ಮಾಡ್ದಿರೇ ಈ ವ್ಲಾಗ್ನ ಫುಲ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನೇನು ಟೆಂಪಲ್ ಹತ್ತತ್ರ ಹೋಗ್ತಾ ಇದ್ವಿ. ಇದೇ ಸರ್ಕಲ್, ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಟೆಂಪಲ್ಲು. ಎಲ್ರಿಗೂ ಕ್ಯಾಶ್ ಬೇಕಂತ ಕ್ಯಾಶ್ ವಿಡ್ರಾಲ್ ಮಾಡ್ಕೊಂಡ್ವಿ. ಗೈಸ್ ರೂಮ್ ಹುಡ್ಕೊಂಡು ಅಲಿತಾ ಇದ್ದೀವಿ, ಇನ್ನು ರೂಮ್ ಸಿಗ್ತಾ ಇಲ್ಲ. ಗೈಸ್ ಫೈನಲಿ ಬಂದು ತಿರುವಣ್ಣಾಮಲೈ ರೀಚ್ ಆಗಿದ್ದೀವಿ. ರೂಮ್ಗಳ್ಗೆ ಅಲ್ದಾಡಿ ಇವಾಗ ರೂಮ್ ಸಿಕ್ಕಿದೆ. ಬನ್ನಿ ರೂಮ್ ಟೂರ್ ಕೊಡ್ತೀನಿ. ನಾವು ಬಂದಿರೋದು 5 ಜನ. 5 ಜನಕ್ಕೆ ಕರೆಕ್ಟಾಗಿ ಸಿಕ್ಕಿದೆ ರೂಮು. ಬನ್ನಿ ರೂಮ್ ಟೂರ್ ನೋಡೋಣ. 5 ಮೆಂಬರ್ಸಿಗೆ ಮಾಡಿರೋದು ಇದು. ಇದು 3 ಬೆಡ್ಡು, ಇದು 2 ಬೆಡ್ಡು. ಅಲ್ಲಿ ಸ್ವಲ್ಪ ಸ್ಪೇಸ್ ಇದೆ ರೆಡಿ ಆಗೋಕ್ಕೆ. ನೋಡಿ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಚಿಕ್ಕ ಡ್ರೆಸ್ಸಿಂಗ್ ಟೇಬಲ್ ಸಾಕು. ಇದು ವಾಶ್ರೂಮು. ಒಂದು ನಿಮಿಷ ಇದೆ. ವಾಶ್ರೂಮು ಚೆನ್ನಾಗಿದೆ, ಗೀಝರ್ ಇದೆ, 24/7 ಹಾಟ್ ವಾಟರ್ ಅವೈಲೇಬಲ್ ಇದೆ. ಯಾರಾದರೂ ಬಂದರೆ ಇಲ್ಲಿಗೆ ಬನ್ನಿ, 6 ಮೆಂಬರ್ಸ್ ಆರಾಮಾಗಿ ಸ್ಟೇ ಮಾಡ್ಬೋದು. ಗೀಝರ್ ಇದೆ. ಒಂದ್ಸಲ ಕೊಂಡೆ ಹಾಕ್ಸ್ಕೊಂಡು ನೋಡ್ರಿ ಗೈಸ್, ಇವಳು ಕೊಂಡೆ ಹಾಕೋದ್ರಲ್ಲಿ ಜಡೆ ಹಾಕೋದ್ರಲ್ಲಿ ಫೇಮಸ್ಸು. ಯಾರಿಗಾರ ಬೇಕಾದ್ರೆ ಕಾಂಟ್ಯಾಕ್ಟ್. ಪಾನಿಪುರಿ, ದಿಸ್ ಇಸ್ ಕುಪ್ಪಿ ಪೂರಿ. ಗೈಸ್ ಊಟ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಹೊಟ್ಟೆ ಹಸ್ಬಿಟ್ಟೈತೆ. ನಮ್ಮ ಅಕ್ಕಂಗೆ ನಾನ್ ವೆಜ್ ಕೊಟ್ಟಿಲ್ಲ ಅಂದ್ಬಿಟ್ಟು ಮಕ್ಕ ಹೆಂಗೆ ಮಾಡ್ಕೊಂಡವಳು ನೋಡ್ರಿ. ಬಟ್ ನಾವು ಬಂದಿರೋ ದೇವಸ್ಥಾನಕ್ಕಿಂತ ವೆಜ್ಜೇ ತಿನ್ನೋದು. ಬಂದಳು ಕಾಂಚನ. ನಾವು ಸ್ಟೇ ಮಾಡಿದಂಥ ರೂಮ್ಗೆ ನಾವು ಕೊಟ್ಟಿದ್ದು 1200 ರುಪೀಸು. ವರ್ತಿತ್ತು, ಎಲ್ಲರೂ ಶೇರ್ ಮಾಡ್ಕೊಂಡ್ವಿ. ಇನ್ನು ಹೊಟ್ಟೆ ಹಸ್ತಿತ್ತು ಅಂತ ಎಲ್ಲರೂ ಊಟಕ್ಕೆ ಬಂದಿದ್ವಿ. 2 ಥರದ ಪಲ್ಯ, ಉಪ್ಪಿನಕಾಯಿ, ಅನ್ನ, ಸಾಂಬಾರು, ರಸಮ್ಮು, ಮಜ್ಜಿಗೆ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಊಟ ಹೇಳ್ಬೇಕಂದ್ರೆ ಅಂಥ ಏನು ಬರ್ತಿರ್ಲಿಲ್ಲ ಗೈಸ್, ಯಾಕಂದರೆ ಒಂದು ಊಟಕ್ಕೆ ನಾವು 100 ರೂಪಾಯಿ ಕೊಟ್ಟಿದ್ವಿ. ಇನ್ನು ಊಟ ಆದಮೇಲೆ ಕಾಫಿ ಕುಡಿದ್ವಿ. ಕಾಫಿ ಎಲ್ಲ ಕುಡ್ಕೊಂಡು ಇಲ್ಲಿ ಬಜ್ಜಿ ತೊಗೊಳ್ಳೋಣ ಅಂತ ಬಜ್ಜಿ ತೊಗೊತಾ ಇದ್ವಿ. ಅಜ್ಜಿ ವೀಡಿಯೋ ಮಾಡ್ತಾರೆ ನೋಡಿ, ಹಾಯ್ ಮಾಡಿದ್ರು. ಬಜ್ಜಿ ಪಾರ್ಸಲ್ ತೊಗೊಂಡು ರೂಮ್ಗೆ ಹೋದ್ವಿ. ಗೈಸ್ ಬಿಸಿ ಬಜ್ಜಿ ತಿಂತಾ ಇದ್ದೀವಿ. ನಿಮಗೆ ಕೊಡಲ್ಲ, ವ್ಲಾಗಲ್ಲಿ ನೋಡಿ ನಾವು ತಿನ್ನೋದನ್ನ. ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ನಿಮ್ಗೆ ಏನಾರ ಹೇರ್ ಸ್ಟೈಲ್ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಹೆಸರು ಕಂದುಕುರಿ ಪೂಜಿತಾ ಅಂತ. ಚೆನ್ನಾಗಿ ಆಗ್ತಾರೆ. ನಾವು ಪಾನಿಪುರಿ ಅಂತ ಕರಿತೀವಿ. ಹೇರ್ ಸ್ಟೈಲ್ ಆದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ. ಎಲ್ಲ ಹುಡುಗಿರು ರೆಡಿ ಆಗ್ತಾ ಇದ್ದಾರೆ. ಆಲ್ರೆಡಿ ಸೆಲ್ಫಿ ಸೆಷನ್ ನಡೀತಾ ಇದೆ ನೋಡ್ರಿ ಅಲ್ಲಿ. ಇವ್ರಿನ್ನೂ ರೆಡಿ ಆಗ್ತಾ ಇದ್ದಾರೆ. ನಮ್ದು ಹೇರ್ ಸ್ಟೈಲ್ ನಡೀತಾ ಇದೆ. ಯಮ್ಮನ್ ಇನ್ನೂ ಹಾಗೇ ಇಲ್ಲ. ಇವ್ರೇನು ಬಿಡ್ರಿ 2 ನಿಮಿಷ ಸುತ್ಕೊಂಡ್ಬಿಡ್ತಾರೆ. ಗೈಸ್ ಎಲ್ಲ ರೆಡಿನಾ? ಹೋಗೋಣ ದರ್ಶನಕ್ಕೆ. ಎಷ್ಟು ಅವರಲ್ಲಿ ಮುಗಿಸ್ತೀರಾ ಗಿರಿ ಪ್ರದಕ್ಷಿಣೆ?
ನಾವೆಲ್ಲರೂ 14 ಕಿಲೋಮೀಟರ್ಸ್ ವಾಕ್ ಮಾಡಬೇಕಾಗಿತ್ತು ಗಿರಿ ಪ್ರದಕ್ಷಿಣ. ಹಾಗಾಗಿ ಸುಸ್ತಾಗ್ಬೋದು ಅಂತ ಎಲ್ಲರೂ ದೋಸೆ ತಿನ್ಕೊಂಡು ಹೋಗೋಣ ಅಂತ ದೋಸೆ ತಗೋತಾ ಇದ್ದೀವಿ. ಗಿರಿ ಪ್ರದಕ್ಷಿಣ ನೈಟ್ ಮಾಡ್ತಾ ಇರೋದು, ಮಧ್ಯದಲ್ಲಿ ಹೊಟ್ಟೆ ಹಸಿತೆ ಅಂತ ತಿನ್ಕೊಂಡ್ವಿ. ಲಕ್ಷ್ಮಕ್ಕ ದೋಸೆ ಹೆಂಗೈತೆ? ಚಟ್ನಿ ಚೆನ್ನಾಗಿದೆ. ಪಾನಿಪುರಿ ದೋಸೆ ಹೆಂಗಿದೆ? ಸೂಪರಾ? ಹೆಂಗಿದೆ ಪ್ರತಿ? ಚೆನ್ನಾಗಿದೆ, ಬಟ್ ಸಾಂಬಾರು ಓಕೆ. ಹೆಂಗೈತೆ ಸಹನಾ ದೋಸೆ? ಇಷ್ಟ ಆಯ್ತಾ? ಮೀನು ದೋಸೆ ಹೆಂಗಿದೆ? ಸೂಪರ್. ಇನ್ನೆಲ್ಲರೂ ದೋಸೆ ತಿಂದಾದ್ಮೇಲೆ ದೇವಸ್ಥಾನದ ಹತ್ರ ಬಂದ್ವಿ. ಈ ದೇವಸ್ಥಾನದ ಹತ್ರ ಎಲ್ಲ ಕಡೆಯಿಂದನೂ 4 ಸೈಡ್ ಇದೆ, 4 ಸೈಡಿಂದನೂ ಎಂಟ್ರಿ ಕೊಡ್ಬೋದು. ನಾವು ರಾಜಗೋಪುರ ಕಡೆಯಿಂದ ಹೋಗ್ತಾ ಇದ್ದೀವಿ. ಇದೊಂದು ಹಸು ನಮಗೆ ಸೆಲ್ಫಿ ತೊಗೊಳ್ಳೋಕ್ಕೆ ಬಿಡಲಿಲ್ಲ, ಅಡ್ಡಡ್ಡ ಬರ್ತಾಯಿದ್ದು. ಕೊನೆಗೆ ಅದ್ರ ಜೊತೆನೂ ಸೆಲ್ಫಿ ತೊಗೊಂಡ್ವಿ. ಎಲ್ಲರೂ ಒಬ್ಬೊಬ್ಬರೇ ಬೊಟ್ಟಿಕ್ಕಿಸ್ಕೊತಾ ಇದ್ರು. ಇವ್ರ ಹೆಸರು ಸಹನಾ, ಇನ್ನು ಇವರು ಲಕ್ಷ್ಮಿ, ಇವರು ಪಾನಿಪುರಿ ಅಲ್ಲ ಕಂದುಕೂರಿ ಪೂಜಿತಾ, ಇನ್ನು ಇವಳು ಪ್ರತಿಭಾ, ಇನ್ನು ನಾನು ಮೀನಾಕ್ಷಿ ಅಲಿಯಾಸ್ ಅಮ್ಮು. ನಮ್ಮ ಮೇಡಮ್ ಆಲ್ರೆಡಿ ಕಣ್ಣು ತುಂಬ್ಕೊಂಡು ಬೇಡ್ಕೊತಾ ಇದ್ರು. ಅವ್ರು ಅಂದ್ಕೊಂಡಿದ್ದು ಒಳ್ಳೇದಾಗಲಿ, ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ. ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಇಲ್ಲಿ ಆರತಿ ಮಾಡ್ತಾರೆ. ಒಬ್ರೊಬ್ಬರು ಒಂದೊಂದು ಥರ ಆರತಿ ಮಾಡ್ತಾರೆ. ಒಬ್ಬರು ಕಾಯಿ ಹೊಡೆದು ಸ್ಟಾರ್ಟ್ ಮಾಡ್ತಾರೆ, ಇನ್ನೊಬ್ಬರು ಬತ್ತಿಯಿಂದ ಆರತಿ ಮಾಡ್ತಾರೆ, ಇನ್ನು ಕೆಲವರು ಕರ್ಪೂರ ಹಚ್ಚಿ ಆರತಿ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾರೆ. ನಾವು ಕಾಯಿ ಮತ್ತು ಕರ್ಪೂರ ತಗೊಂಡು ಮಂಗಳಾರತಿ ಮಾಡಿ ನಮಸ್ಕಾರ ಮಾಡಿಕೊಂಡು ಈಗ ಕಾಯಿ ಹೊಡಿತಾ ಇದ್ದೀವಿ. ಇವಳು ಕಾಯಿ ಹೊಡೆದಿದ್ದಕ್ಕೆ ಎಲ್ಲರ ಮೇಲೂ ಸಿಡಿದ್ಬಿಡ್ತು, ಎಲ್ಲರ ಎಕ್ಸ್ಪ್ರೆಷನ್ಸ್ ನೋಡಿ. ಈಗ ನಾನು ತೆಂಗಿನಕಾಯಿ ಹೊಡಿತಾ ಇದ್ದೀನಿ. ಕಾಯಿ ಹೊಡೆದು ನಮಸ್ಕಾರ ಮಾಡಿಕೊಂಡೆ. ನಾವೆಲ್ಲರೂ ಹೋಗಿದ್ದು ಡಿಸೆಂಬರ್ 25, 25 ಕ್ರಿಸ್ಮಸ್ ಇದ್ದ ಕಾರಣ ನಮ್ಮ ಕಂಪ್ನಿ 2 ಡೇಸ್ ಲೀವ್ ಕೊಟ್ಟಿದ್ದರು. ಹಾಗಾಗಿ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ತಿರುವಣ್ಣಾಮಲೈಯಲ್ಲಿರುವಂತಹ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಂಬರೋಣ ಅಂತ ನಾವು ಬಂದಿದ್ದು. ಇಲ್ಲಿ ದೇವ್ರ ರಥ ಇಟ್ಟಿದ್ದಾರೆ, ಇದ್ರ ಮುಂದೆನೇ ತೆಂಗಿನಕಾಯಿ ತುಪ್ಪ ದೀಪ ಎಲ್ಲ ಮಾಡ್ತಾರೆ. ಎಲ್ಲರೂ ಇಲ್ಲಿ ಬಂದು ನಮಸ್ಕಾರ ಮಾಡಿ ಕಾಯಿ ಹೊಡೆದು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋದು ನಾವು ಮಾಡಿದ್ವಿ. ಗೈಸ್, ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಟೈಮ್ ಬಂದು ಎಷ್ಟು ಟೈಮು? 11:34 ಆಗಿದೆ. ಎಷ್ಟು ಗಂಟೆ ಮುಗಿಸ್ತೀವಿ ನೋಡೋಣ. ಎಲ್ಲರೂ ಜೋಶಲ್ಲಿದ್ದಾರೆ. ಈಗ ಬೇಗ 3 ಅವರ್ಗೆಲ್ಲ ಕಂಪ್ಲೀಟ್ ಮಾಡಿಬಿಡ್ತೀರಿ ಅಲ್ವಾ? ಈ ಗಿರಿ ಪ್ರದಕ್ಷಿಣೆ ಬಂದ್ಬಿಟ್ಟು 14 ಕಿಲೋಮೀಟರ್ ಇದೆ. 14 ಕಿಲೋಮೀಟ್ರ್ ನೀವು ನಡ್ಕೊಂಡು ಹೋಗಬೇಕು. ದಾರಿಯಲ್ಲಿ ಪೂರ್ತಿ ನಿಮಗೆ ಅಷ್ಟಲಿಂಗಗಳ ದರ್ಶನ ಆಗುತ್ತೆ. ಈ ಅಷ್ಟಲಿಂಗಗಳ ದರ್ಶನ ಮುಗಿಸಿ ನೀವು ಅರುಣಾಚಲೇಶ್ವರನ ದರ್ಶನ ಪಡಿಬೋದು. ಕಾಲುರಿ ಸೆನ್ಸಿಟಿವ್ ಇರೋರು ಸಾಕ್ಸ್ ಹಾಕ್ಕೊಂಡು ನಡೀತಾರೆ. ಸೊ ನಾವು ಯಾವುದೇ ರೀತಿ ಸಾಕ್ಸ್ ಬಳಸಲಿಲ್ಲ, ಬರಿಗಾಲಲ್ಲೇ ನಡ್ಕೊಂಡು ಹೋಗ್ವಿ. ಇನ್ನು ಅಲ್ಲಲ್ಲ ನಿಮಗೆ ಈ ಥರ ಬೋರ್ಡ್ನ ಹಾಕಿರ್ತಾರೆ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ಯಾವ ಲಿಂಗ ಸಿಗುತ್ತೆ ಅಂತ. ಇದನ್ನು ನೋಡ್ಕೊಂಡು ನೀವು ಹೋಗ್ಬೋದು. ನೋಡಿ, ಇಲ್ಲಿ ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ, ಪಾಪು ಟ್ರಾಲಿ ಯಾತ್ರೆ ಮಾಡ್ತಾಯಿದೆ. ಅಲ್ಲಿಂದ ನಾವು ಸೋಡಾ ಕುಡಿಯೋಣ ಅಂತ ಬಂದ್ವಿ. ಅಣ್ಣ ಹಾಯ್ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಬೈಕ್ ಕೂಡ ರೆಂಟ್ ಇದೆ, ನಡೆಯೋಕ್ಕಾಗದೇ ಇರೋರು ಬೈಕಲ್ಲೂ ಹೋಗ್ಬೋದು, ಆಟೋಲ್ಲಿ ಕೂಡ ಹೋಗ್ಬೋದು. ನಾವು ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿಲ್ಲ, ನಡ್ಕೊಂಡೇ ಹೋದ್ವಿ. ಇನ್ನು ಎಲ್ಲರೂ ಸೋಡಾ ತೊಗೊಂಡು ಒಂದೊಂದು ಸೋಡಾ ಕುಡಿತಾ ಇದ್ದೀವಿ ನೋಡಿ. ಟಯರ್ಡ್ ಆಗಿಬಿಟ್ಟಿತ್ತು ಅರ್ಧ ದಾರಿಗೆ. ಸೋಡಾ ಎಲ್ಲ ಕುಡಿದು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಮುಂದೆ ಎಲ್ಲ ಲಿಂಗಗಳನ್ನು ನೋಡಿಕೊಂಡು ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದೀವಿ. ಲಿಂಗಗಳ ಲೀಸ್ಟ್ ಹೇಳ್ತೀನಿ ಕೇಳಿ. ಇಂದ್ರಲಿಂಗ ಮೊದಲನೇದಾಗಿ ಸಿಗೋವಂಥದ್ದು, ಅದು ಈಸ್ಟ್ ಫೇಸಲ್ಲಿದೆ. ಎರಡನೇದು ಅಗ್ನಿ, ಅದು ಸೌತ್ ಈಸ್ಟ್ ಡೈರೆಕ್ಷನಲ್ಲಿದೆ. ಮೂರನೇದು ಯಮ, ಅದು ಸೌತ್ ಡೈರೆಕ್ಷನಲ್ಲಿದೆ. ನೀರುತಿ ಲಿಂಗ ಬಂದ್ಬಿಟ್ಟು ಸೌತ್ ವೆಸ್ಟ್ ಡೈರೆಕ್ಷನಲ್ಲಿದೆ. ವರ್ಣಲಿಂಗ ವೆಸ್ಟ್ ಡೈರೆಕ್ಷನಲ್ಲಿದೆ. ವಾಯುಲಿಂಗ ನಾರ್ತ್ ವೆಸ್ಟ್ ಡೈರೆಕ್ಷನಲ್ಲಿದೆ. ಕುಬೇರಲಿಂಗ ನಾರ್ತ್ ಡೈರೆಕ್ಷನ್. ಇನ್ನು ಕೊನೆಯದಾಗಿ ಬರೋದೇ ಈಶಾನ್ಯ ಲಿಂಗ, ಅದು ನಾರ್ತ್ ಈಸ್ಟ್ ಡೈರೆಕ್ಷನ್. ನಾವು ಹೇಗೆ ತಿರುಪತಿ ತಿರುಮಲ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಜಿಂಕೆಗಳು ಸಿಗುತ್ತೋ, ಇಲ್ಲಿ ಕೂಡ ಹಾಗೆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಜಿಂಕೆ ಸಿಗುತ್ತೆ. ಬನಾನ ತಿಂತಾಯಿದೆ ಜಿಂಕೆ. 3 ಜಿಂಕೆ ನೋಡಿದ್ವಿ ನಾವು. ಅಲ್ಲಿಂದ ಮುಂದೆ ಎಲ್ಲ ಲಿಂಗಗಳನ್ನ ದರ್ಶನ ಪಡೆಯೋಣ ಅಂತ ಹೋಗ್ತಾ ಇದ್ದೀವಿ. ಈಗ ನಾವು ನೋಡ್ತಾ ಇರೋದು ನೀರುತಿ ಲಿಂಗ, ಸೌತ್ ವೆಸ್ಟ್ ಸೈಡಲ್ಲಿರೋದು. ಪ್ರತಿಯೊಂದು ಲಿಂಗನೂ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ, ಬಟ್ ಆದರೆ ಲೈಟ್ ಆಫ್ ಆಗಿರೋದ್ರಿಂದ ನೈಟಿಂದ ಕೆಲವೊಂದು ಲಿಂಗ ನಮಗೆ ದರ್ಶನ ಕಾಣಲಿಲ್ಲ. ಆಚೆಯಿಂದನೇ ಕೈ ಮುಕ್ಕೊಂಡು ಹೋದ್ವಿ. ಅಷ್ಟಲಿಂಗಗಳಲ್ಲದೇ
ದಾರಿಲಿ ಇನ್ನೂ ಹಲವಾರು ದೇವಸ್ಥಾನಗಳ ದರ್ಶನ ನಾವು ಪಡಿಬೋದು. ಇದು ರಾಮ ಸೀತೆ ಲಕ್ಷ್ಮಣ ದೇವಸ್ಥಾನ. ಇದನ್ನು ನಾವು ದರ್ಶನ ಪಡ್ಕೊಂಡ್ವಿ. ಇನ್ನು ಕಾಲು ನೋವು ಬಂದವ್ರಿಗೆಲ್ಲ ಇಲ್ಲಿ ಅಲ್ಲಲ್ಲಿ ಈ ಥರ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಕಾಲ್ಗೆಲ್ಲ ಅದು ಮಸಾಜ್ ಮಾಡುತ್ತೆ. ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಕೇಳ್ತಾ ಇದ್ದೀನಿ, ಕಾಲು ನೋವು ಬಂದರೆ ನೀವು ಮಸಾಜ್ ಮಾಡಿಸ್ಕೊಳ್ರಿ ಅಂತ. ಒಬ್ರೊಬ್ರನ್ನೇ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಯಾರಿಗೂ ನಮಗೇನೂ ಆಗಿಲ್ಲ, ಆರಾಮಾಗಿದ್ದೀವಿ ಅಂತ ಹೇಳ್ತಾಯಿದ್ರು. ಆಮೇಲೆ ಅಲ್ಲಲ್ಲಿ ನೀರು ಇಟ್ಟಿದ್ದಾರೆ. ಆದವರೆಲ್ಲ ನೀರು ಕುಡ್ಕೊಂಡು ನಡ್ಕೊಂಡು ಹೋಗ್ಬೋದು. ನಾವು ಸ್ವಲ್ಪ ನೀರು ಕುಡ್ಕೊಂಡು ನಡ್ಕೊಂಡು ಹೋದ್ವಿ. ಇನ್ನು ಸೂರ್ಯಲಿಂಗ ಕಡೆ ಬಂದ್ವಿ. ಇಲ್ಲೂ ದರ್ಶನನ ಪಡ್ಕೊಂಡ್ವಿ. ಈ ಸೂರ್ಯಲಿಂಗ ಆದಮೇಲೆ ಇಲ್ಲೊಂದು ಸಾಯಿಬಾಬಾ ಟೆಂಪಲ್ ಸಿಗುತ್ತೆ. ಸಕ್ಕತ್ತಾಗಿದೆ, ಒಂಥರ ಲೈಟಿಂಗು ಸ್ಟೋನ್ ವರ್ಕ್ ಥರ ಇದೆ. ನೀರು ಕುಡಿಯೋ ಗ್ಯಾಪಲ್ಲಿ ನನ್ನ ಫ್ರೆಂಡ್ಸು ನಮ್ಮನ್ನು ಬಿಟ್ಟು ಓಡೋಗ್ಬಿಟ್ಟಿದ್ರು. ಅದಕ್ಕೆ ನಾವು ಓಡೋಗಿ ದಿಢೀರಂತ ಅವ್ರನ್ನ ಜಾಯ್ನ್ ಆದ್ವಿ. ಇನ್ನಿಲ್ಲಿ ಪಾದಗಳನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ಬೊಟ್ಟೆಲ್ಲ ಇಟ್ಕೊಂಡು ಹೋಗ್ತಾಯಿದ್ದೀವಿ. ದಾರಿಲಿ ಎಲ್ಲರಿಗೂ ಸುಸ್ತಾಗಿತ್ತು. ಬಾದಾಮಿ ಹಾಲು ಟೀ ಬ್ರೇಕ್ ಅಂತ ನಿಲ್ಲಿಸಿ ಟೀ ಬ್ರೇಕು ಬಾದಾಮಿ ಎಲ್ಲ ಕುಡ್ಕೊಂಡು ಮಧ್ಯರಾತ್ರಿ 1:30-2 ಗಂಟೆಗೆ ಐಸ್ ಕ್ರೀಮ್ ತಿನ್ನೋದ್ರಲ್ಲಿರೋ ಮಜ್ಜಾನೇ ಬೇರೆ. ಏನಂತೀರಾ? ಸೂಪರ್. ಇದು 5ನೇ ಲಿಂಗ ವರುಣಲಿಂಗ. ಇದು ವೆಸ್ಟ್ ಸೈಡಲ್ಲಿ ಡೈರೆಕ್ಷನಲ್ಲಿದೆ ನೋಡಿ. ಅದನ್ನು ಲಿಂಗನ ದರ್ಶನ ಮಾಡ್ಕೊಂಡ್ವಿ. ನೀವೆಲ್ಲ ತಿರುವಣ್ಣಾಮಲೈಗೆ ಹೋದರೆ ಗಿರಿ ಪ್ರದಕ್ಷಿಣೆ ಮಾಡ್ತಾಯಿದ್ರೆ ಈ ಟೆಂಪಲ್ನ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾವುದಪ್ಪ ಇದು ಅಂದರೆ ಕಾಲಗುರು ಟೆಂಪಲ್ಲು. ಈ ದೇವಸ್ಥಾನದಲ್ಲಿ ನಿಮಗೆ ಯಾರೆಲ್ಲ ಗಿರಿ ಪ್ರದಕ್ಷಿಣೆ ಮಾಡ್ಕೊಂಬರ್ತಾರೋ ಅಂದರೆ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೋ ಅವರಿಗೆ ಫ್ರೀಯಾಗಿ ಒಂದು ರುದ್ರಾಕ್ಷಿನ ಕೊಡ್ತಾರೆ. ನಾವು ಕೂಡ ದರ್ಶನ ಮುಗಿಸಿ ಕ್ಯೂವಲ್ಲಿ ನಿಂತ್ಕೊಂಡು ಒಂದು ರುದ್ರಾಕ್ಷಿನ ಈಸ್ಕೊಂಡ್ವಿ ಎಲ್ಲರೂ ಒಂದೊಂದು. ಸೊ ನೀವು ಕೂಡ ಯಾರೆಲ್ಲ ಗಿರಿ ಪ್ರದಕ್ಷಿಣೆಗೆ ಬರ್ತೀರಾ ಇಲ್ಲಿ ಕಾಲಗುರು ಟೆಂಪಲ್ನ ಮಿಸ್ ಮಾಡ್ಕೊಳ್ದಿರೇ ಬನ್ನಿ. ಫ್ರೀಯಾಗಿ ರುದ್ರಾಕ್ಷಿನ ಪಡ್ಕೊಳ್ಳಿ. ಅಲ್ಲಿಂದ ಮುಂದೆ ಬಂದರೆ ನಿಮಗೆ ಸಿಗೋದೆ ಅರ್ಧನಾರೀಶ್ವರ ಟೆಂಪಲ್ಲು. ನೆಕ್ಸ್ಟು ವಾಯುಲಿಂಗಮ್ಮು. ಅದಿರೋದು ನಾರ್ತ್ ಈಸ್ಟ್ ಡೈರೆಕ್ಷನು. ಹಾಗಾಗಿ ನನಗೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಸಿಗಲಿಲ್ಲ. ನೆಕ್ಸ್ಟ್ ಇರೋದೆ ಚಂದ್ರಲಿಂಗಮ್ಮು. ಹೊರಗಡೆ ಹೋಗ್ತಾ ಇದ್ದೀವಿ ದರ್ಶನ ಪಡೆಯೋದಕ್ಕೆ. ನೋಡಿ ಅಲ್ಲಿ ಲಿಂಗ ಕಾಣಿಸ್ತಾ ಇದೆ. ಎಲ್ಲ ಲಿಂಗಮ್ಮು ನೋಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಬಾಗ್ಲು ಪಡೆ. ಹಾಯ್ ಚಪ್ಪೆ. ಹಾಯ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿರೋಂಥ ಗೆಸ್ಟ್ ಇದು. ಯಾರು ಹೇಳಿ? ಯಾರಿದು? ಇನ್ನು ಇದು ಬಂದ್ಬಿಟ್ಟು ಮೋಕ್ಷ ಮಾರ್ಗ ಅಂತ. ಈ ದೇವಸ್ಥಾನಕ್ಕೆ ಬರೋ ಪ್ರತಿಯೊಬ್ಬರು ಭಕ್ತಾದಿಗಳು ಇದನ್ನು ಮಾಡ್ತಾರೆ. ಬಟ್ ನಾವು ಕ್ಯೂವಲ್ಲಿ ನಿಂತಿದ್ವಿ. ಕ್ಯೂ ತುಂಬ ರಶ್ ಇದ್ದ ಕಾರಣ ನಾವು ಹೋಗಲಿಲ್ಲ. ನೋಡಿ ಇದೆ ಮೋಕ್ಷ ಮಾರ್ಗಮು. ಇಲ್ಲಿಂದ ಅದು ಸಂದಿರುತ್ತೆ. ಆ ಸಂದಿಂದ ತೂರ್ಕೊಂಡು ಆಚೆ ಬಂದರೆ ನಾವೇನೇ ಪಾಪ ಅದಿದು ಬಂದರೆ ಇಲ್ಲಿ ಮೋಕ್ಷ ಸಿಗುತ್ತೆ ಅಂತ ಒಂದು ಹಿನ್ನೆಲೆ. ನಾವು ಅಲ್ಲಿ ಮೋಕ್ಷ ಪ್ರದಕ್ಷಿಣೆ ಮಾಡಿದ್ರೆ ಮತ್ತೆ ಮುಂದೆ ಲೇಟ್ ಆಗುತ್ತೆ ದರ್ಶನ ಪಡೆಯೋದಕ್ಕೆ ಅಂದ್ಬಿಟ್ಟು ಅದನ್ನು ಸ್ಕಿಪ್ ಮಾಡಿ ನಾವು ಹೋಗ್ತಾ ಇದ್ದೀವಿ. ನಾನು ಇದನ್ನು ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೆ. ನಾವು ಪೇರೆಂಟ್ಸ್ ಎಲ್ಲ ಟ್ರಿಪ್ ಹೋದಾಗ ನನಗೆ ಚಿಕ್ಕ ವಯಸ್ಸಲ್ಲಿ ಮಾಡಿಸಿದ್ರು. ಸೊ ಹಂಗಾಗಿ ನಾನು ಸ್ಕಿಪ್ ಮಾಡಿದೆ ಅದನ್ನು. ಇನ್ನು ಕೊನೆಯ ಲಿಂಗ ಬಂದ್ಬಿಟ್ಟು ಈಶಾನ್ಯ ಲಿಂಗ ಇದೆ ನೋಡಿ. ಇದನ್ನು ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ. ಇನ್ನು ನಾವು ಹೋಗಿದ್ದ ದಿವಸನೇ ಇಲ್ಲಿ ತಾರಾಗ್ತಾಯಿದ್ರು. ಬಿಸಿ ಕಾಲೆಲ್ಲ ಹೆಂಗಾಗಿತ್ತು ಅಂದರೆ ಹೇಳೋಕ್ಕಾಗ್ತಾಯಿಲ್ಲ. ಮುಂದೆ ತೋರಿಸ್ತೀನಿ ಎಲ್ಲರ ಕಾಲು ಹೆಂಗಾಗಿತ್ತು ಅಂತ. ಫೈನಲಿ ಎಲ್ಲರೂ ಗಿರಿ ಪ್ರದಕ್ಷಿಣೆನ ಮುಗಿಸಿದ್ವಿ ಬೆಳಗಿನ ಜಾವ 3:30ಗೆ. ಮುಗಿಸಿ ಆದಮೇಲೆ ನಿಮಗೆ ಸಿಗುವಂಥ ಕೊನೆಯ ದೇವಸ್ಥಾನ ಭೂತನಾರಾಯಣ ದೇವಸ್ಥಾನ. ಈ ದೇವ್ರನ್ನ ದರ್ಶನ ಪಡೆದ್ಮೇಲೆ ಕಾಣಿಸ್ತು ನಮಗೆ ಗೋಪುರ. ಫುಲ್ಲು ಖುಷಿಯಾಗೋಯ್ತು ನಮಗೆ. ಬಂದು ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. ನಮಗಿಂತ ಮುಂಚೆ ಊರುದ್ದ ಕ್ಯೂ ಇತ್ತು. 14 ಕಿಲೋಮೀಟರ್ಸ್ ಪಾದಯಾತ್ರೆ ನಡ್ಕೊಂಡು ಬಂದಮೇಲೆ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ ದರ್ಶನ ಪಡೀಲಿಕ್ಕೆ. ಗೈಸ್ ಬೆಳಗಿನ ಜಾವ 4 ಗಂಟೆಗೆ ದರ್ಶನಕ್ಕೆ ನಿಂತಿದ್ದೀವಿ ನೋಡಿ. ಸಿಕ್ಕಾಬಟ್ಟೆ ಕ್ಯೂ ಇದೆ ಇಲ್ಲಿ ನೋಡಿ. 14 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದಮೇಲೂ ಕೂಡ ಹತ್ತತ್ರ 5 ಕಿಲೋಮೀಟ್ರು ನಾವು ನಡಿಬೇಕಾಗುತ್ತೆ ಒಳಗಡೆ ಕ್ಯೂವಲ್ಲೇ ದೇವ್ರ ದರ್ಶನ ಪಡೀಲಿಕ್ಕೆ. ಇಲ್ಲಿ ಮುಡಿ ಸಮೇತ ಕೊಡ್ತಾರೆ. ಯಾರನ್ನ ಹರಕೆ ತೀರಿಸೋರಿದ್ರೆ ಇಲ್ಲಿ ಬಂದು ಹರಕೆ ತೀರಿಸ್ತಾರೆ ನೋಡಿ. ನೈಟ್ ಗೋಪುರ. ಇಲ್ಲಿ ಹುಂಡಿಗೆ ಹಾಕೋಕ್ಕೆ ಕಾಸಿಲ್ಲ, ಕ್ಯಾಶ್ ಬೇಕು ಅಂದಾಗ ಇಲ್ಲಿ ATM ಇದೆ ಕ್ಯೂ ಒಳಗಡೆನೆ. ATMಯಿಂದ ಕ್ಯಾಶ್ ವಿಡ್ರಾಲ್ ಮಾಡಿಕೊಂಡು ನೀವು ಹೋಗ್ಬೋದು ದೇವ್ರ ದರ್ಶನ ಪಡೆಯೋಕ್ಕೆ ಕ್ಯೂವಲ್ಲಿ. ನನ್ನ ಫ್ರೆಂಡು ವೀಡಿಯೋ ಮಾಡ್ತೀನಿ ಅಂತ ಫೋನ್ ಇಸ್ಕೊಂಡು ಕಾಲು ನೋವು ನಾನು ಹೆಂಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಅದನ್ನು ವೀಡಿಯೋ ಮಾಡ್ತಾಯಿದ್ದಾಳೆ ನೋಡಿ ಕಾಣ್ದಿರಂಗೆ. ಜನ ಜಾಸ್ತಿ ಇದ್ದ ಕಾರಣ ನಾವು 50 ರೂಪಾಯಿ ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಕ್ಯೂವಲ್ಲಿ. ದಾರಿಲ್ದ ಆದರೆ ನೀರು ಕುಡಿಯೋಕ್ಕೆ, ಸುಸ್ತಾದರೆ ಕೂತ್ಕೊಳ್ಳೋಕ್ಕೆ ಎಲ್ಲನೂ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಈ ದೇವಸ್ಥಾನ ಬಂದ್ಬಿಟ್ಟು 9 ಗೋಪುರಗಳಿದೆ. ಎಲ್ಲ ದಿಕ್ಕುಗಳಿಂದ 2 2 2 2 ಮಧ್ಯದಲ್ಲಿ 1. ಸೊ 9 ಗೋಪುರಗಳಿದೆ ಈ ದೇವಸ್ಥಾನದಲ್ಲಿ.
ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ದೇವ್ರ ದರ್ಶನ ಪಡೆಯೋಕ್ಕೆ ಟೈಮ್ ಸಿಕ್ಕಿಲ್ಲ. ಇಲ್ಲಿ ಚೀಟಿಯಿಂದ ಬರೆದ್ಬಿಟ್ಟು ಈ ದೇವ್ರಿಗೆ ಹಾಕ್ತಾರೆ, ಏನಾದರೂ ಹರಕೆ ಇದ್ದರೆ ತೀರಿಸ್ಕೊತಾರೆ ಅಲ್ಲಿ. 3:45 4 ಗಂಟೆಗೆ ಒಳಗೆ ಹೋಗಿದ್ದು ನಾವು. ಬಟ್ ನಾವು ಮೇನ್ ಗೋಪುರ ಹತ್ರ ಬರೋಷ್ಟೊತ್ತಿಗೆ 5:50 ಹತ್ತತ್ರ 6 ಗಂಟೆನೇ ಆಗಿತ್ತು. ಹೊರಗಡೆ ಹೋದರೆ ನಿಮ್ಗೆ ಇದು ಸಿಗುತ್ತೆ ನೋಡಿ, ಇದು ದೇವಸ್ಥಾನದ ಬ್ಲೂ ಪ್ರಿಂಟು. ಸುತ್ತಲೂ ಎರಡೆರಡು ಗೋಪುರ ಇದೆ, ಮಧ್ಯದಲ್ಲಿ ಒಂದಿದೆ. ಆ ಮಧ್ಯದಲ್ಲಿರೋದೇ ಅರುಣಾಚಲೇಶ್ವರ ದೇವಸ್ಥಾನ. ಕ್ಯೂ ಅಲ್ಲಿ ನಿಂತು ಬಂದು 50 ರೂಪಾಯಿ ಟಿಕೆಟ್ ತೊಗೊಂಡ್ವಿ. ನಾವು ಹೋಗಿದ್ದು 5 ಜನ, 250 ರೂಪಾಯಿ ಆಯಿತು. ಟಿಕೆಟ್ ತೊಗೊಂಡು ಮುಂದೆ ಹೋಗ್ತಾ ಇದ್ದೀವಿ ಇನ್ನು ಕ್ಯೂ ಅಲ್ಲಿ. ದಾರಿಲಿ ಏನಾದರೂ ಹೆಲ್ತ್ ಅಪ್ಸೆಟ್ ಆದರೂ ಇಲ್ಲಿ ಮೆಡಿಕಲ್ ಕ್ಯಾಂಪ್ ಇದೆ. ಸೊ ಯಾರೂ ವಯಸ್ಸಾದವ್ರು ಸಹ ಭಯ ಬೀಳೋ ಅವಶ್ಯಕತೆ ಇಲ್ಲ. ಆ ಮರದ ಹತ್ರ ಒಂದು ಸರ್ಕಲ್ ಮಾಡಿದ್ದಾರೆ ನೋಡಿ ಪೇಂಟಲ್ಲಿ. ಆ ಮಧ್ಯದಲ್ಲಿ ನಿಂತ್ಕೊಂಡು ಆ ಸರ್ಕಲ್ ಒಳಗಡೆ ನಿಂತ್ಕೊಂಡು ನೋಡಿದ್ರೆ ನಮಗೆ 9 ಗೋಪುರಗಳದ್ದು ದರ್ಶನ ಸಿಗುತ್ತೆ. ಇನ್ನು ನಾವು ತೊಗೊಂಡಿರೋ 50 ರೂಪಾಯಿ ಟಿಕೆಟ್ ತೊಗೊಂಡು ಕೊಟ್ಟು ಒಳಗಡೆ ಹೋದ್ವಿ. 5:51 ನಾವು ದರ್ಶನಕ್ಕೆ ನಿಂತಾಗ. ಇದೇ ನೋಡಿ ಅರುಣಾಚಲೇಶ್ವರ ದೇವಸ್ಥಾನದ ಮೇನ್ ಎಂಟ್ರೆನ್ಸ್, ಮೇನ್ ಗೋಪುರ. ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ ನೋಡಿ. ಸಿಕ್ಕಾಬಟ್ಟೆ ಕ್ಯೂ ಇತ್ತು ಮಾತ್ರ, ತುಂಬಾ ಜನ ಇದ್ದರು. ಗೌರ್ಮೆಂಟ್ ಹಾಲಿಡೇ ಅಂತ ಅಂದ್ಕೊಂಡು ಏನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಜನ ಬಂದಿದ್ದರು. ನಾವು ಕ್ಯೂ ಅಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಬಟ್ ಒಂದು ಕಡೆ ಲಾಕ್ ಆಗ್ಬಿಟ್ವಿ. ದೇವಸ್ಥಾನದ ಒಬ್ಬರು ಸ್ಟಾಫ್ ಬಂದ್ಬಿಟ್ಟು ಒಂದು ಗೇಟ್ ತೆಗೆದ್ರು. ಅದು ತೆಗ್ದಿದ ತಕ್ಷಣ ನಾವೆಲ್ಲರೂ ಬಂದು ನಿಂತ್ಕೊಂಡ್ವಿ ಮೇಯ್ನ್ ದೇವರಿರೋ ಜಾಗಕ್ಕೆ, ಗರ್ಭಗುಡಿ ಹತ್ರ. ನಮಗಂತೂ ಅದು ಗೂಸ್ ಬಂಪ್ಸ್ ಮೂಮೆಂಟು ಹೇಳಬೇಕಂದ್ರೆ. ನೋಡಿ ಅಲ್ಲಿ ವಿಡಿಯೋ ಅಲೋ ಇಲ್ಲ, ಬಟ್ ಆದರೂ ನಾನು ನಿಮಗೆಲ್ಲ ತೋರಿಸೋದಕ್ಕೆ ವಿಡಿಯೋ ಮಾಡಿದ್ದೀನಿ. ಸಣ್ಣದಾಗಿ ಕಾಣುತ್ತೆ ದೇವ್ರ ದರ್ಶನ, ನಿಮಗೆ ಲೈಟಾಗಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ದೇವ್ರ ದರ್ಶನ ಮುಗಿಸಿ ಆಚೆ ಬಂದು ಎಲ್ಲರೂ ಉಂಡಿಗೆ ಕಾಣಿಕೆಯನ್ನು ಹಾಕ್ತಾಯಿದ್ದೀವಿ ನೋಡಿ. ಒಬ್ಬರಾದ್ಮೇಲೆ ಒಬ್ಬರು ಅಂತ ಎಲ್ಲರೂ ದೇವ್ರಿಗೆ ಕಾಣಿಕೆನ ಹಾಕಿದ್ವಿ. ಕಾಣಿಕೆನ ಹಾಕಿ ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಹೊರಗಡೆ ಬಂದ್ವಿ. ಎಲ್ಲರಿಗೂ ನೆಮ್ಮದಿ ಅನ್ನಿಸ್ತು. ಓದಕ್ಕೆ ಕತ್ಲಿತ್ತು, ಬಟ್ ಆಚೆ ಬರೋಷ್ಟೊತ್ತಿಗೆ ಫುಲ್ ಬೆಳಕರ್ದಿತ್ತು. ದರ್ಶನ ಹೆಂಗಾಯ್ತು? ದೇವ್ರನ್ನ ನೋಡಿದ್ರಾ? ಖುಷಿ ಆಯ್ತು ಎಲ್ಲರಿಗೂ. ದೇವಸ್ಥಾನದಿಂದ ಆಚೆ ಬಂದಮೇಲೆ ಪ್ರಸಾದ ತೊಗೊಳ್ಳೋಣ ಅಂತ ಎಲ್ಲರೂ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಪ್ರಸಾದಕ್ಕೆ. 5 ಪೀಸ್ ಲಡ್ಡು 50 ರೂಪೀಸು ಪ್ರಸಾದ ತೊಗೊಂಡ್ವಿ. ಬಟ್ ಇಲ್ಲಿ ಒಂದು ಇಷ್ಟ ಆಗದೆ ಇರೋ ಕಾರಣ ಅಂದರೆ, ಒಂದು ಸಣ್ಣ ಬೌಲಲ್ಲಿ ಕೂಡ ಒಂದು ಪ್ರಸಾದ ಫ್ರೀಯಾಗಿ ಕೊಡ್ತಾ ಇಲ್ಲ. ಅದೊಂದು ತುಂಬ ಬೇಜಾರಾಯ್ತು ಎಲ್ಲರಿಗೂ. ನಾವೇನು ತಿಂತಾ ಇದ್ದೀವಿ ಪೊಂಗಲ್ಲು ಮತ್ತು ಪುಳಿಯೋಗರೆ, ಅದು ಸಮೇತ 10 ರೂಪಾಯಿ ಕೊಟ್ಟು ನಾವು ತೊಗೊಂಡಿರೋದು. ಪ್ರಸಾದ ಎಲ್ಲ ತಿಂದು ಆಚೆ ಬಂದರೆ ಇಲ್ಲಿ ನೋಡಿ ಕೋತಿ ಎಷ್ಟು ಚೆನ್ನಾಗಿ ಕೂತಿದೆ ಮೇಲೆ. ಇಲ್ಲಿ ಒಬ್ಬರು ಭಕ್ತಾದಿಗಳು ಫ್ರೀಯಾಗಿ ಎಲ್ಲರಿಗೂ ಪ್ರಸಾದ ಹಂಚುತ್ತಾ ಇದ್ದು, ನಾವು ಕೂಡ ತೊಗೊಂಡು ತಿಂದ್ವಿ. ಏನೇ ಇರಲಿ, ಲಕ್ಷಾಂತರ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂದಮೇಲೆ ಒಂದು ಸಣ್ಣ ಪ್ರಸಾದ ಕೂಡ ಫ್ರೀಯಾಗಿ ಕೊಟ್ಟಿಲ್ಲ ಅಂದರೆ ಏನು ಟ್ರಸ್ಟ್ ಅಂತ ನಮ್ಗೆ ಅರ್ಥ ಆಗಿಲ್ಲ. ಸ್ವಲ್ಪ ಬೇಜಾರಾಯಿತು ಆ ವಿಷಯದಲ್ಲಿ. ಎಲ್ಲ ಮುಗಿಸಿ ಹೊರಗಡೆ ಬಂದಮೇಲೆ ಇನ್ನು ಮಕ್ಕಳಿಗೆ ಏನಾದ್ರು ಶಾಪಿಂಗ್ ಮಾಡೋಣ, ಅವ್ರವ್ರಿಗೆ ಏನೇನು ಬೇಕೋ ನನ್ನ ಫ್ರೆಂಡ್ಸ್ ಎಲ್ಲ ಶಾಪಿಂಗ್ ಮಾಡಿಕೊಂಡ್ರು. ಶಾಪಿಂಗ್ ಮುಗಿಸಿ ಎಲ್ಲರೂ ಹೋಟೆಲ್ಗೆ ಹೋಗಿ ಟಿಫನ್ ತಿನ್ನೋಣ ಅಂತ ಟಿಫನ್ ತಿಂತಾಯಿದ್ದೀವಿ. ಎಲ್ಲರಿಗೂ ಹೊಟ್ಟೆ ಹಸ್ತಿತ್ತು. ಸೊ 2 ದೋಸೆ ತೊಗೊಂಡ್ರು, ನಾವು 3 ಜನ ಪೂರಿ ತೊಗೊಂಡು ಪೂರಿನ ತಿಂದು ಫೈನಲಾಗಿ ರೂಮ್ ಹತ್ರ ಬಂದ್ವಿ. ರೂಮ್ ಒಳಗೆ ಬಂದಮೇಲೆ ಎಲ್ಲರದು ಕಾಲು ತೋರಿಸ್ತೀನಿ ನೋಡಿ ಹೆಂಗಾಗಿದೆ ಅಂತ. ಹೆಂಗಿದೆ ಕಾಲು ನೋವು? ದೇವಸ್ಥಾನದ ಒಳಗಡೆ ಹೋಗಿ ಬರೋ ತನಕ ಚೆನ್ನಾಗಿತ್ತು. ದೇವಸ್ಥಾನದಿಂದ ಆಚೆ ಬಂದಿದ ತಕ್ಷಣನೇ ಕಾಲ್ ಪೇನ್ ಸ್ಟಾರ್ಟ್ ಆಗಿದೆ. ಇವಾಗ ಸಕ್ಕತ್ತಾಗಿ ಕಾಲ್ ಮಾತಾಡ್ತಿದಾವೆ. ಐ ಕಾಂಟ್ ಎಕ್ಸ್ಪ್ಲೇನ್. ಐ ಶೋ ಒಬ್ರೊಬ್ರದ್ದು ಕಾಲ್ ಹೆಂಗಿದೆ ಅಂತ. ಕಾಲಲ್ಲಿ ನರ ಎಲ್ಲ ಹೊರಗಡೆ ಬಂದ್ಬಿಟ್ಟಿದ್ದಾವೆ. ಸರಿ, ಇಲ್ಲಿಂದ ಊಟ ಅದ್ರ ಬಗ್ಗೆ ಹೇಳಿ. ಫಸ್ಟ್ ಕರ್ನಾಟಕ ಫುಡ್ಡೇ ಚಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಹೋಗ್ತಾ ಇದ್ದೀವಿ. ರೂಮಲ್ಲಿ ಏನಿದೆಯಾ ಅಂತ ಚೆಕ್ ಮಾಡ್ತವ್ರೆ ನೋಡಿ. ಫೈನಲ್ ಚೆಕ್ ನಡೀತಾ ಇದೆ. ರೂಮಲ್ಲಿ ಏನಾರು ಇದೆಯಾ ಬಿಟ್ಟಿದ್ದೀವ ಅಂತ ಚೆಕ್ ಮಾಡಿ ಬೀಗ ಹಾಕೊಂಡು ಹೊರಡೋದೇ ಈಗ. ಟಯರ್ಡ್ ಆಗ್ಬಿಟ್ಟಿದ್ದೀವಿ ಅದರಷ್ಟು ಪೇಷನ್ಸ್ ಎಲ್ಲ. ತಿರುವಣ್ಣಾಮಲೈ ಬಸ್ ಸ್ಟಾಪಿಗೆ ಬಂದು ಬಸ್ ಹತ್ತಿ ನಾವು ಹೊರಟಿದ್ದು ಬೆಂಗಳೂರು ಕಡೆಗೆ. ನೋಡಿ ಇಲ್ಲಿ ನಮ್ಮಿಬ್ಬರು ಫ್ರೆಂಡ್ಸು ನಂಗೆ ಕೊರ್ಕೆ ಹೊಡಿದನ್ನು ವೀಡಿಯೋ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಇದು ಹಾಕಿಲ್ಲ ಅಂದರೆ ಬೈತೀನಿ ಅಂತ ವಾರ್ನ್ ಮಾಡಿದರು, ಅದಕ್ಕೆ ಹಾಕಿದ್ದೀನಿ ಈ ಕ್ಲಿಪ್ಪಿಂಗ್ನ. ಫೈನಲಿ ಎಲ್ಲರೂ ಬಂದು KR ಮಾರ್ಕೆಟ್ ಹತ್ರ ಇಳ್ಕೊಂಡು ಎಲ್ಲರೂ ಅವ್ರ ಮನೆ ಕಡೆ ಹೊರಟರು. ನಾನು ಮನೆ ಕಡೆಗೆ ಬಂದೆ. ಫುಲ್ ಟಯರ್ಡ್ ಆಗಿಬಿಟ್ಟು. ಜರ್ನಿ ಅಂತೂ ಫುಲ್ಲು ಪೀಸ್ಫುಲ್ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಫೋಟೋಸ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ.
ಬ್ಲಾಗಲ್ಲಿ ಬಾಯ್.